ಗಿಲ್ಲಿ 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 ಈಗ ಎಲ್ಲಿ ನೋಡಿದ್ರು ಗಿಲ್ಲಿಯದ್ದೇ ಸದ್ದು ಸುದ್ದಿ ಎಲ್ಲವೂ. ಕರ್ನಾಟಕದ ಜನರ ಮನಸ್ಸನ್ನ ಕದ್ದು ಬಿಗ್ ಬಾಸ್ ಸೀಸನ್ 12ರ ಕಪ್ ಗೆದ್ದಿರುವಂತ ಮಾತಿನ ಮಲ್ಲನನ್ನ ರಾಜ್ಯದ ಉದ್ದಗಲಕ್ಕೂ ಕೂಡ ಹೊತ್ತು ಮೆರೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ವಿಜಯೋತ್ಸವದ ಯಾತ್ರೆ ನಡೀತಿದೆ. ಅಭಿಮಾನಿಗಳ ಅಭಿಮಾನ ಕಂಡು ಸ್ವತಃ ಗಿಲ್ಲಿ ನಟನೆ ಸ್ಟನ್ ಆಗಿದ್ದಾರೆ. ದೊಡ್ಡ ಮನೆಯಿಂದ ಹೊರಬಂದಿರುವಂತ ಗಿಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮನಬಿಚ್ಚಿದ್ದಾರೆ. ಕಾವ್ಯ ಜೊತೆಗಿನ ಮದುವೆ ಪ್ರಸ್ತಾಪದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಗಿಲ್ಲಿ ನಟನ ತಾಯಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಗಾದ್ರೆ ಗಿಲ್ಲಿ ಮತ್ತು ಕಾವು ಮದುವೆ ಫಿಕ್ಸ್ ಆಯ್ತಾ? ಏನಂದ್ರು ಮಂಡ್ಯದ ಹೈದ? ಅಭಿಮಾನಿಗಳ ಆಸೆ ಫಲಿಸುತ್ತಾ? ಕೂಡಿ ಬಂತ ಕಂಕಣ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 11 ಸೀಸನ್ಗಳ ಬಿಗ್ ಬಾಸ್ ಡೇ ಒಂದು ಲೆಕ್ಕ, 12ನೇ ಸೀಸನ್ ಬಿಗ್ ಬಾಸ್ ಡೇ ಇನ್ನೊಂದು ಲೆಕ್ಕ. ಕರ್ನಾಟಕ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಹವಾ ಎಬ್ಬಿಸಿದ್ದ ಗಿಲ್ಲಿ ಟೈಟಲ್ ವಿನ್ನರ್ ಆಗಿದ್ದಾರೆ. 112 ದಿನಗಳ ಜರ್ನಿಯಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಇಳಿ ವಯಸ್ಸಿನವರೆಗೂ ಕೂಡ ಗಿಲ್ಲಿ ಅವರ ಮಾತಿಗೆ ಮನಸಾರೆ ನಕ್ಕು ಈಗ ತಮ್ಮ ವೋಟ್ಗಳ ಮೂಲಕ ಗೆಲುವಿನ ಉಡುಗೊರೆ ಕೊಟ್ಟಿದ್ದಾರೆ. ಸಂಭ್ರಮದ ಅಲೆಯಲ್ಲಿ ತೇಲ್ತಾ ಇರುವಂತ ಗಿಲ್ಲಿ ಮದುವೆ ಬಗ್ಗೆ ಕೂಡ ಚರ್ಚೆ ಶುರುವಾಗ್ತಿದೆ. ಅದಕ್ಕೆ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಯಾವಾಗ್ಲೂ ಕೂಡ ಕಾವ್ಯನ ರೇಗಿಸ್ಕೊಂಡೇ ಇರ್ತಾ ಇದ್ರು. ಚಾನ್ಸ್ ಸಿಕ್ಕಾಗ್ಲೆಲ್ಲ ತನ್ನ ಕ್ರಶ್ ಅನ್ನ ಥರನೇ ಟ್ರೀಟ್ ಮಾಡ್ತಾ ಇದ್ರು. ಈಗ ದೊಡ್ಡ ಮನೆಯಿಂದ ಆಚೆ ಬಂದ ಮೇಲೆ ರಿಯಾಲಿಟಿ ಶೋ ಜೋಡಿ ಈಗ ರಿಯಲ್ ಆಗಿ ಒಂದಾಗ್ಲಿ ಅಂತ ಒಂದಷ್ಟು ಅಭಿಮಾನಿಗಳು ಕೂಡ ವಿಶ್ ಮಾಡ್ತಿದ್ದಾರೆ. ಇದರ ಬಗ್ಗೆ ಸ್ವತಃ ಗಿಲ್ಲಿಯೇ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ನಡುವೆ ಒಂದೊಳ್ಳೆ ಬಾಂಡಿಂಗ್ ಇತ್ತು. ಸ್ನೇಹಕ್ಕೂ ಮೀರಿದ ಸಂಬಂಧ ಅನ್ನೋ ಥರನೇ ಕಾಣ್ತಾ ಇತ್ತು. ಗಿಲ್ಲಿ ಅಂತೂ ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ನೋ ಥರನೇ ಕಾವ್ಯನ ಟ್ರೀಟ್ ಮಾಡ್ತಾ ಇದ್ರು. ಅವರ ಫ್ಯಾಮಿಲಿಯವರು ಬಂದು ಬ್ರೇಸ್ಲೆಟ್ ಕೊಟ್ಟಾಗಲೂ ಕೂಡ ನಮ್ಮಲ್ಲಿ ಮದುವೆಗೆ ಹೆಣ್ಣಿನ ಕಡೆಯವರು ಹಾಕೋದು ಅಣ್ಣ ಅಂತ ಸುದೀಪ್ ಸರ್ ಹತ್ರನೇ ತಮ್ಮ ಮನದಾಸೆಯನ್ನ ಹೇಳ್ಕೊಂಡಿದ್ರು. ಹಾಗೆ ಕಾವ್ಯನನ್ನ ರೇಗಿಸ್ತಾ ಇದ್ರೆ ಬ್ಲಾಕ್ ಮಾಡ್ತೀನಿ ಅಂದಿದ್ದಕ್ಕೆ ಆಯ್ತು ಮಾಡು ನೋಡೋಣ ಅನ್ನೋ ಥರದಲ್ಲಿ ಸವಾಲ್ ಹಾಕಿದ್ರು. ಗಿಲ್ಲಿಯಿಂದ ಕಾವ್ಯ ಅಂತ ಇಡೀ ಮನೆ ಮಂದಿಯೇ ಮಾತನಾಡುವಷ್ಟರ ಮಟ್ಟಿಗೆ ಇಬ್ರು ಕೂಡ ಕ್ಲೋಸ್ ಇದ್ರು. ಇವರಿಬ್ಬರ ಈ ಪ್ಯೂರ್ ಬಾಂಡ್ ನೋಡಿಯೇ ರಿಯಲ್ ಆಗಿ ಮದುವೆ ಆಗ್ಲಿ ಅಂತ ಒಂದಷ್ಟು ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ. ಅಭಿಮಾನಿಗಳ ಈ ಆಸೆ ಬಗ್ಗೆ ಗಿಲ್ಲಿ ಈಗ ಮಾತನಾಡಿದ್ದಾರೆ. ಮದುವೆ ಬಗ್ಗೆ ಹೇಗೆ ಹೇಳೋದು? ಕಂಕಣ ಬಲ ಕೂಡಿ ಬರಬೇಕು ಅಷ್ಟೇ. ಕಾವ್ಯ ಅವರು ನನ್ನ ಸ್ನೇಹಿತೆ, ಕಾವ್ಯ ನನ್ನ ಸ್ನೇಹಿತೆಯಾಗಿ ಇರ್ತಾರೆ ಎಂದಿದ್ದಾರೆ. ಸೊ ಅಲ್ಲಿಗೆ ಎಲ್ಲವೂ ಕೂಡಿ ಬಂದ್ರೆ ಮದುವೆ, ಇಲ್ಲದೇ ಇದ್ರೆ ಫ್ರೆಂಡ್ಶಿಪ್ ಅನ್ನೋ ತರ ಮಾತನಾಡಿದ್ದಾರೆ. ಈ ಬಗ್ಗೆ ಗಿಲ್ಲಿ ಅವರ ತಾಯಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಗಿಲ್ಲಿ ಹಾಗೆ ಕಾವ್ಯ ಮದುವೆ ವಿಚಾರವಾಗಿ ಮಾತನಾಡಿದ್ದಾರೆ. ನನ್ನ ಮಗ ಯಾವ ಹುಡುಗಿಯನ್ನ ಇಷ್ಟಪಡ್ತಾನೋ ಅದೇ ಹುಡುಗಿ ಜೊತೆ ಮದುವೆ ಮಾಡಿಕೊಡ್ತೇವೆ. ನನಗೆ ಆ ಹುಡುಗಿ ಇಷ್ಟ ಅಂದ್ರೆ ಅದೇ ಹುಡುಗಿ ನಮ್ಮನೆ ಸೊಸೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಗಿಲ್ಲಿ ಮತ್ತೆ ಕಾವ್ಯ ಒಬ್ಬರನ್ನೊಬ್ರು ಒಪ್ಪಿಕೊಂಡ್ರೆ ಗಿಲ್ಲಿ ಮದುವೆಗೆ ಅವರ ಮನೆಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ ಅನ್ನೋದು ಈಗ ಪಕ್ಕಾ ಆಗಿದೆ. ಅವನು ಇಷ್ಟಪಟ್ಟು ಇಷ್ಟಪಟ್ಟು ಐತೀನಿ ಅಂತಾನೆ ಅದು ನಮಗಿಷ್ಟೊಂದು ಖುಷಿ ಕೊಟ್ಟವನೆ, ನಮ್ಮಿಷ್ಟೊಂದೆಲ್ಲ ಇದು ಮಾಡವನೆ. ಈ ಕರ್ನಾಟಕ ಜನ ಸಂಪನ್ನ ಮಾಡವನೆ. ಅವ್ನು ಯಾರು ಇಷ್ಟಪಟ್ಟಿನ ಐತೀನಿ ಅಂತಾನೆ ಅವ್ರ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಯಾವಾಗ್ಲೂ ಕೂಡ ಗಿಲ್ಲಿ ರೇಗಿಸ್ತಾನೆ ಅಂತ ಸಿಟ್ ಮಾಡ್ಕೊಳ್ತಾ ಇದ್ರು. ರೇಗಿಸ್ಬೇಡ ಗಿಲ್ಲಿ ಅಂತ ಯಾವಾಗ್ಲೂ ಹೇಳ್ತಾನೆ ಇದ್ರು. ಆದ್ರೆ ಗಿಲ್ಲಿ ಮಾತ್ರ ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ಅದನ್ನ ಬಿಟ್ಟಿರ್ಲಿಲ್ಲ. ಅಂಡ್ ಫಿನಾಲೆಗೆ 2 ದಿನ ಅಷ್ಟೇ ಬಾಕಿ ಇದೆ ಎನ್ನುವಾಗ್ಲೂ ಕೂಡ ಸಾರಿ ಕೇಳುವಂತ ಟೈಮಲ್ಲಿ ಬೆಂಕಿಗೆ ಪೇಪರ್ ಅನ್ನ ಹಾಕುವಾಗ ಕಾವ್ಯ ಅವರ ಕೈಯನ್ನ ಹಿಡಿದು ಸಪ್ತಪದಿ ಅಂತ ಕಾಲೆಳೆದಿದ್ರು. ಆದ್ರೆ ಬಿಗ್ ಬಾಸ್ ಮನೆಯ ಹೊರಗೆ ಗಿಲ್ಲಿಗೆ ಇರುವಂತ ಕ್ರೇಜ್, ಫ್ಯಾನ್ಸ್, ಸೆಲೆಬ್ರೇಷನ್ ಎಲ್ಲ ನೋಡಿ ಈಗ ಕಾವ್ಯನೇ ಕನ್ಫ್ಯೂಸ್ ಆಗಿರ್ತಾರೆ. ಇನ್ಮೇಲೆ ಗಿಲ್ಲಿನ ಬ್ಲಾಕ್ ಮಾಡೋದಲ್ಲ, ಕಾವ್ಯನೇ ಗಿಲ್ಲಿ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಬೇಕಿದೆ. ಯಾಕಂದ್ರೆ ಆ ಮಟ್ಟಿಗೆ ಕರ್ನಾಟಕದಲ್ಲಿ ಗಿಲ್ಲಿ ಎನ್ನುವಂತ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಸೇರಿದಂತೆ ಸಾಕಷ್ಟು ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಕೂಡ ಗಿಲ್ಲಿ ಗೆದ್ದಿದ್ದಕ್ಕೆ ವಿಶ್ ಮಾಡಿದ್ದಾರೆ. ಮಂಡ್ಯದ ತುಂಬೆಲ್ಲ ಅದ್ಧೂರಿ ಮೆರವಣಿಗೆ ಸಾಗ್ತಾ ಇದೆ. ಇಡೀ ಕರುನಾಡು ಈಗ ಖುಷಿಯಲ್ಲಿದೆ. ಕನ್ನಡಿಗರ ಮನಗಳ ಜೊತೆಗೆ ಬಿಗ್ ಬಾಸ್ ಗೆದ್ದಿರುವಂತ ಗಿಲ್ಲಿಗೆ ಇನ್ನೇನಿದ್ರು ಕೂಡ ಈ ಪ್ರೀತಿಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋದೇ ಇರುವಂತ ದೊಡ್ಡ ಜವಾಬ್ದಾರಿ. ನಮಸ್ಕಾರ.